ನಮಸ್ತೆ ಗಾಯ್ಸ್, ನಾವಿವತ್ತು ಅಟೆಂಡ್ ಆಗ್ತಾ ಇದ್ದೀವಿ. ಕ್ವೆಸ್ಟ್ ಆರ್ಗನೈಸ್ ಮಾಡಿದ್ದ ಎಕ್ಸಾಮ್ ಇವೆಂಟ್ಗೆ ನಾ ಕಂಪ್ನಿ ಜಾಯ್ನ್ ಆದಾಗಿಂತ ನಾ ಅಟೆಂಡ್ ಆಗ್ತಾ ಇರೋದು ಫಸ್ಟ್ ಇವೆಂಟ್ ಇದೆ. ಇದ್ರೊಳಗೆ ಏನೇನು ಆಗ್ತೈತಿ ವಿಡಿಯೋ ಅಂತೂ ಸಖತ್ತಾಗಿ ಮಜಾ ಐತಿ. ಆ್ಯಂಡ್ ನೀವು ನೋಡ್ತೀರಿ ಅನ್ಕೋತೀನಿ. ಫುಲ್ ವಿಡಿಯೋ ನೋಡಿರಿ ಆ್ಯಂಡ್ ಇಷ್ಟ ಆತಂದ್ರೆ ಬೇರೆದವ್ರಿಗೂ ಶೇರ್ ಮಾಡಿರಿ. ಓಕೆ ಗಾಯ್ಸ್, ಇಲ್ಲಿಂದ ಎಂಟ್ರೆನ್ಸ್ ಸ್ಟಾರ್ಟ್ ಆಯ್ತಪ್ಪ. ಇಲ್ಲಿಂದ ಎಂಟ್ರೆನ್ಸ್ ಮುಗಿಸ್ಕೊಂಡು ಒಳಗಡೆ ಹೋಗಿ ಒಳಗಡೆ ಇರೋ ಬ್ರೋಗಳಿಗೆಲ್ಲ ನಮ್ಮ ಸೀನಿಯರ್ ಕೊಲೀಗ್ಸ್ನ ಮೀಟ್ ಮಾಡಿಕೊಂಡು ಅಲ್ಲಿಂದ ನಾವು ಹೋಗ್ಬೇಕು ಅನ್ಕೊಂಡಿದ್ದು ಗೇಮ್ ಆಡ್ಲಿಕ್ಕೆ ಅಂತಂದೇಳಿ ಅಲ್ಲಿಂದ ಒಂದಿಷ್ಟು ಗೇಮ್ ಆಡ್ತಾ ಇದ್ದೀವಿ. ಗೇಮ್ ಆಡ್ತಾ ಏನೋ ನಿಂತಿದ್ವಿ. ಗೇಮ್ ಆಡುವಾಗ ಅಲ್ಲಿ ಸಖತ್ತಾಗಿ ವೈಲಿನಲ್ಲಿ ಬಿ ಜಿ ಎಮ್ನ ಬಡಿತಾ ಇದ್ರು. ಅದರೊಳಗಂತ 3 ಮೂವಿ ಬಿ ಜಿ ಎಮ್ಮು ಸಖತ್ತಾಗಿರೋ ಇಷ್ಟ ಆಗಿರೋ ಬಿ ಜಿ ಎಮ್ ಅಂತಂದೇಳಿ ಮುಂದೆ ಹುಡ್ಕೊಂಡು ಹೋಗ್ತಾ ಇದ್ದೆ. 3 ಮೂವಿ ಬಿ ಜಿ ಎಮ್ ನೋಡೋಣ ಅಂತಂದೇಳಿ ಎಲ್ಲರೂ ನಂಗಿನ ಎತ್ತ ಬದ್ರ ಹೈಟ್ ಇದಾರ, ಆದ್ರೂ ಹೋಗೋಣ ಅಂತಂದೇಳಿ ಎಲ್ಲರಿಗೂ ಸರಿಸಿ ಮುಂದೆ ಹೋಗಿ ಒಳಗೆ ಎಂಟರ್ ಆದಮೇಲೆ ನಮ್ಮ ಒಬ್ಬೊಬ್ಬರು ಹುಡುಗರು ಅವ್ರವ್ರು ಬೇರೆ ಬೇರೆ ಟೀಮ್ ಒಳಗಿದ್ರಲ್ಲ, ಎಲ್ಲರೂ ಟೀಮ್ ಒಳಗೆ ಸ್ಪ್ಲಿಟ್ ಆಗಿದ್ವಿ. ಈಗ ಎಲ್ಲರೂ ಒಂದೇ ಕಡೆ ಸಿಕ್ವಿ ನಾವು. ಇನ್ನು ಇವೆಂಟ್ ಒಳಗೆ ಹೋಗಿ ಡ್ಯಾನ್ಸ್ ಮಾಡೋಣ, ಡೊಂಬ್ರ ಹಾಕ್ಸೋಣ ಅಂತಂದೇಳಿ ಹೋಗಿದ್ದು ಮುಂದೆ. ಸಖತ್ತಾಗಿ ನಾವು ನಮ್ಮ ಹುಡುಗರು ಡ್ಯಾನ್ಸ್ನೆಲ್ಲ ಮಾಡಿ ಆಮೇಲೆ ಇದನ್ನು ಬಿಟ್ಟು ಮುಂದೆ ಹೋಗ್ತಾ ಇದ್ವಿ. ಯಾಕಂದರೆ ಇದನ್ನು ಮುಗಿಸ್ಕೊಂಡು ಒಳಗಡೆ ಇವೆಂಟ್ ಸ್ಟಾರ್ಟ್ ಆಕೈತಿ ಅಂತಂದ್ರೆ ಹಾಗಾಗಿ ನಾವು ಮುಂದೆ ಹೋಗ್ತಾ ಇದ್ವಿ. ಅಲ್ಲಿಂದ ಹೋಗುವಾಗ ಇಲ್ಲೇ ಡೋರ್ ಕ್ಲೋಸ್ ಮಾಡಿದ್ರು. ಪ್ಲಸ್ ಇದ್ರೊಳಗೆ ಏನು ಇರ್ತೈತೆ ಅಂತೇಳಿ ಎಕ್ಸೈಟ್ಮೆಂಟ್ ಒಳಗೆ ಎಲ್ಲರೂ ಹೊರಗಡೆ ವೇಟ್ ಮಾಡತ್ತಿದ್ರು. ಆಗೇನು ನಮ್ಮ ಟೀಮ್ ಸಿಕ್ತು, ನಮ್ಮ ಟೀಮ್ದವ್ರಿಗೆ ಎಲ್ಲರಿಗೂ ಒಂದು ಹಾಯ್ ಅಂತಂದು ಹೇಳಿಬಿಟ್ಟು ಇನ್ನು ವೇಟ್ ಮಾಡ್ತಾಯಿದ್ವಿ ಒಳಗೆ ಹೋಗಕ್ಕಂತಂದೇಳಿ. ಸೊ ಇನ್ನು ಡೋರ್ ಓಪನ್ ಮಾಡ್ತಾರೆ. ಓಪನ್ ಮಾಡಿದ ಕೂಡಲೇ ಏನು ಇರ್ತೈತಿ, ಏನು ಮಾಡಿರ್ತಾರೆ ಅನ್ನೋ ಎಕ್ಸೈಟ್ಮೆಂಟ್ ಒಳಗೆ ಕಾಯ್ತಾ ಇದ್ವಿ ನಾವು. ನಮ್ಮ ಹುಡುಗರೆಲ್ಲ ಸೇರಿ ಚೆನ್ನಾಗಿರೋ ಒಂದು ಕಡೆ ಜಾಗ ಹಿಡ್ಕೊಂಡು ಕುತ್ಕೊಂಡಪ್ಪ ಇಲ್ಲಿಂದ ಇನ್ನು ಇವೆಂಟ್ ಸ್ಟಾರ್ಟ್ ಮಾಡ್ತಾರೆ ಅಂತಂದೇಳಿ ಕಾಯ್ತಾ ಇದ್ವಿ. ಹಾಕಿರೋ ಸಾಂಗಿಗೆಲ್ಲ ಚೆನ್ನಾಗಿ ಒಂದೆರಡು ಸ್ಟೆಪ್ ಹಾಕ್ಕೊಂಡು ಇಟ್ಕೊಂಡಿದ್ವಿ ನಾವು. ಇನ್ನು ಕಾಸ್ಟ್ಯೂಮ್ ಹಾಕ್ಕೊಂಡೆ ಎನಿಮಲ್ ಕ್ಯಾರೆಕ್ಟರ್ ಒಳಗೆ ಬಂದ್ರೆ
ಪರ್ಫಾರ್ಮೆನ್ಸು, ಹಾಡು, ಡ್ಯಾನ್ಸ್ನ ಎಲ್ಲ ನೋಡ್ಕೊಂಡು ಹೊರಗೊಂದು ಸ್ವಲ್ಪ ಅಡ್ಡಾಡೋಣ ಅಂತ ಹೇಳಿ ಸಿಕ್ಕವ್ರಿಗೆಲ್ಲ ಹಾಯ್ ಹೇಳ್ಕೊಂಡು ಎಲ್ಲರಿಗೂ ಮಾತಾಡಿಸ್ಕೊಂಡು ಒಂದು ಸ್ವಲ್ಪ ಭರ್ಜರಿ ಬ್ಯಾಟಿಂಗ್ ಮಾಡಿಕೊಂಡು ನೆಕ್ಸ್ಟ್ ಡಿ ಜೆ ಚಾಲು ಆಗುತ್ತೆ ಅಂತ ಹೇಳಿ ಡಿ ಜೆಗೆ ವೇಟ್ ಮಾಡ್ತಾ ಇದ್ದೆ ನಾವು. ಇನ್ನೇನು ಡಿ ಜೆನೆಲ್ಲ ಮುಗಿಸ್ಕೊಂಡು ಪ್ಯಾಕಪ್ನ ಮಾಡೋ ಮಟ್ಟ ನಿಂತ್ಕೊಂಡ್ಬಿಟ್ಟು ಇವೆಂಟ್ನೆಲ್ಲ ಮುಗಿಸ್ಬಿಟ್ಟು ಇನ್ನು ನಾವು ಹೋಗ್ತಾ ಇರೋದು ಪಿ ಜಿ ಕಡೆ. ಓಕೆ ಬಾಯ್.